ಇನ್ನು ಡಿಕೆಶಿ ಸಂಪುಟವನ್ನು ಸೇರುವುದಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಲಾಬಿ ಆರಂಭ ಮಾಡಿದ್ದಾರೆ. ಹೊಸಬರ ಅನೇಕರು ಸಚಿವರಾಗೋದಕ್ಕೆ ಹಾತೊರಿತಾ ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಇರುತ್ತೆ? ಮೊದಲ ಹಂತದಲ್ಲೇ ಸಚಿವರಾಗೋದಕ್ಕೆ ಒಂದಷ್ಟು ಜನ ಲಾಬಿ ನಡೆಸಿದ್ದಾರೆ. ಕೆಲವು ಹಿರಿಯ ಶಾಸಕರಿಗೆ ಕುಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಕಳೆದ 2-3 ವರ್ಷಗಳಲ್ಲಿ ಇನ್ನು ಸಚಿವರಾಗಿದ್ದವರು ಎಲ್ಲರೂ ಇರ್ತಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಹೊಸಬರ ಅನೇಕರು ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ದಿನದಂದೇ ಏನು ಸಂಪುಟಕ್ಕೆ ಸೇರೋದಕ್ಕೆ ಒಂದಷ್ಟು ಶಾಸಕರು ಹಿರಿಯರು ಒಂದಷ್ಟು ಆಲ್ರೆಡಿ ಸಚಿವರಾಗಿರುವಂತವರು ಅವರುಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರಾಮಿನೆಂಟ್ಲಿ ಏನ್ ನಡೀತು? ಅಲ್ಲಿ ಮಧ್ಯ ಬ್ರೇಕ್ ತಗೊಂಡಿದ್ರು, ಆಗೇನಾದ್ರೂ ಸ್ವಲ್ಪ ಫ್ರಿಕ್ಷನ್ ಆಯ್ತಾ? ಏನ್ ನಡೀತು? ಸಿಎಲ್ಪಿಯಲ್ಲಿ ಫಸ್ಟ್ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಯಿತು. ಎಲ್ಲ 137 ಶಾಸಕರು ನಾವೇನಿದ್ವಿ ಹೈಕಮಾಂಡ್ ಮೇಲೆ ನಾವು ತೀರ್ಮಾನವನ್ನು ಬಿಟ್ಟಿದ್ವಿ. ಆ ಒಂದು ಕಾರಣಕ್ಕಾಗಿ ಒಂದು 15 ನಿಮಿಷ ಬ್ರೇಕ್ ತಗೊಂಡು ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಮತ್ತೆ ಜಿಎಸ್ಒ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಅವರು ಹೋಗಿ ದೆಹಲಿಯಲ್ಲಿರ್ತಕ್ಕಂಥ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಒಂದು ಸಿಂಗಲ್ ಲೈನ್ ರೆಸಲ್ಯೂಷನ್ ನಾವೇನು ಕೊಟ್ಟಿದ್ವಿ ಅದ ನಂತರ ವಾಪಸ್ ಬಂದು ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಘೋಷಣೆಯನ್ನು ಮಾಡಿದ್ರು. ಘೋಷಣೆಯನ್ನು ಮಾಡಿದ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಬಹಳ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ರು. ಎಲ್ಲರೂ ಬಹಳ ಒಂದು ಇಮೋಷನಲ್ ಆಗಿ ಇತ್ತು. ಅದ ನಂತರ ಎಲ್ಲರೂ ಕೂಡ ವೇಣುಗೋಪಾಲ್ ಅವರು ಮಾತಾಡಿದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ರು, ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ನಾವು ಒಂದೇ ಇದ್ದೀವಿ. ಯಾವೊಂದು ರೀತಿಯಿಂದ ಒಳ್ಳೆ ಒಂದಾಗಿ ನಾವು ಕೆಲಸ ಮಾಡಬೇಕು ಮತ್ತೆ 2028ರಲ್ಲಿ ಮತ್ತೆ ವಾಪಸ್ ಹೆಂಗ್ ಬರಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲ, ಅಜಯ್ ಸಿಂಗ್ ಅವರೇ ಹೇಳಬೇಕು, ಸಾಕಷ್ಟು ಹಿರಿಯ ಶಾಸಕರಿದ್ದೀರಿ. ಕೆಲವೇ ದಿನಗಳ ಮೊದಲು ಎಲ್ಲ ಶಾಸಕರು ಸಚಿವರು ಅನೇಕ ಮೆಜಾರಿಟಿ ಸಿದ್ದರಾಮಯ್ಯನವರ ಜೊತೆ ಇತ್ತು ಅಂತ ಹೇಳಲಾಯಿತು. ಆದ್ರೆ ಈಗ ಎಲ್ಲವೂ ಕೂಡ ಶಾಂತವಾಗಿ ಅನ್ನಿಸ್ತಾ ಇದೆ, ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಇಷ್ಟು ಜನ ಒಪ್ಕೊಂಡಿರುತ್ತೆ. ಇದು ಹೆಂಗ್ ಸಾಧ್ಯ ಆಯ್ತು ಅಂತ, ಹೆಂಗ್ ಪಾಸಿಬಲ್ ಹೆಂಗಾಯ್ತು? ಹಿಂದೇನು ಕೂಡ ನಮ್ಮ 137 ಜನ ಎಲ್ಲ ಸಚಿವರು ಶಾಸಕರು ಒಂದೇ ಹೇಳಿದ್ವಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ವಿ. ಯಾರು ಪ್ರಶ್ನೆ ಮಾಡಲಿಲ್ವಾ? ಅಂದ್ರೆ ಯಾರು ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ರು, ಒಂದ್ಸತಿ ನನಗೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ನಂತರ ಒಂದೇ ಮಾತು ಹೇಳದೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು. ನುಡಿದಂತೆ ನಡ್ಕೊಂಡು ಬಂದಿದ್ದಾರೆ 8 ವರ್ಷ. ಅದೇ ಒಂದು ರೀತಿಯಿಂದ ಅವ್ರು ಕೊಟ್ಟಿದ್ದ ಮಾತಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಕೊಟ್ಟಿದ್ರು. ಫೈನಲಿ ಡಿಸಿಎಂ ಪೋಸ್ಟ್ ಎಷ್ಟು ಇರಬಹುದು? ಪ್ರಿಯಾಂಕಾ ಖರ್ಗೆ ಅವರು ಡಿಸಿಎಂ ಆಗ್ತಾರಾ? ಪರಮೇಶ್ವರ್ ಅವರು ಡಿಸಿಎಂ ಆಗ್ತಾರಾ? ಏನ್ ಅದು ಹೈಕಮಾಂಡ್ ನಾವು ಕೇಳಬೇಕಾಗ್ತದೆ. ಥ್ಯಾಂಕ್ ಯು. ಇದು ಅಜಯ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಡಿಕೆಶಿ ಸಂಪುಟವನ್ನು ಸೇರುವುದಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಲಾಬಿ ಆರಂಭ ಮಾಡಿದ್ದಾರೆ. ಹೊಸಬರ ಅನೇಕರು ಸಚಿವರಾಗೋದಕ್ಕೆ ಹಾತೊರಿತಾ ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಇರುತ್ತೆ? ಮೊದಲ ಹಂತದಲ್ಲೇ ಸಚಿವರಾಗೋದಕ್ಕೆ ಒಂದಷ್ಟು ಜನ ಲಾಬಿ ನಡೆಸಿದ್ದಾರೆ. ಕೆಲವು ಹಿರಿಯ ಶಾಸಕರಿಗೆ ಕುಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಕಳೆದ 2-3 ವರ್ಷಗಳಲ್ಲಿ ಇನ್ನು ಸಚಿವರಾಗಿದ್ದವರು ಎಲ್ಲರೂ ಇರ್ತಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಹೊಸಬರ ಅನೇಕರು ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ದಿನದಂದೇ ಏನು ಸಂಪುಟಕ್ಕೆ ಸೇರೋದಕ್ಕೆ ಒಂದಷ್ಟು ಶಾಸಕರು ಹಿರಿಯರು ಒಂದಷ್ಟು ಆಲ್ರೆಡಿ ಸಚಿವರಾಗಿರುವಂತವರು ಅವರುಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರಾಮಿನೆಂಟ್ಲಿ ಏನ್ ನಡೀತು? ಅಲ್ಲಿ ಮಧ್ಯ ಬ್ರೇಕ್ ತಗೊಂಡಿದ್ರು, ಆಗೇನಾದ್ರೂ ಸ್ವಲ್ಪ ಫ್ರಿಕ್ಷನ್ ಆಯ್ತಾ? ಏನ್ ನಡೀತು? ಸಿಎಲ್ಪಿಯಲ್ಲಿ ಫಸ್ಟ್ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಯಿತು. ಎಲ್ಲ 137 ಶಾಸಕರು ನಾವೇನಿದ್ವಿ ಹೈಕಮಾಂಡ್ ಮೇಲೆ ನಾವು ತೀರ್ಮಾನವನ್ನು ಬಿಟ್ಟಿದ್ವಿ. ಆ ಒಂದು ಕಾರಣಕ್ಕಾಗಿ ಒಂದು 15 ನಿಮಿಷ ಬ್ರೇಕ್ ತಗೊಂಡು ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಮತ್ತೆ ಜಿಎಸ್ಒ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಅವರು ಹೋಗಿ ದೆಹಲಿಯಲ್ಲಿರ್ತಕ್ಕಂಥ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಒಂದು ಸಿಂಗಲ್ ಲೈನ್ ರೆಸಲ್ಯೂಷನ್ ನಾವೇನು ಕೊಟ್ಟಿದ್ವಿ ಅದ ನಂತರ ವಾಪಸ್ ಬಂದು ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಘೋಷಣೆಯನ್ನು ಮಾಡಿದ್ರು. ಘೋಷಣೆಯನ್ನು ಮಾಡಿದ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಬಹಳ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ರು. ಎಲ್ಲರೂ ಬಹಳ ಒಂದು ಇಮೋಷನಲ್ ಆಗಿ ಇತ್ತು. ಅದ ನಂತರ ಎಲ್ಲರೂ ಕೂಡ ವೇಣುಗೋಪಾಲ್ ಅವರು ಮಾತಾಡಿದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ರು, ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ನಾವು ಒಂದೇ ಇದ್ದೀವಿ. ಯಾವೊಂದು ರೀತಿಯಿಂದ ಒಳ್ಳೆ ಒಂದಾಗಿ ನಾವು ಕೆಲಸ ಮಾಡಬೇಕು ಮತ್ತೆ 2028ರಲ್ಲಿ ಮತ್ತೆ ವಾಪಸ್ ಹೆಂಗ್ ಬರಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ.
ನಮ್ಗೆ ಗೊತ್ತಿಲ್ಲ, ಅಜಯ್ ಸಿಂಗ್ ಅವರೇ ಹೇಳಬೇಕು, ಸಾಕಷ್ಟು ಹಿರಿಯ ಶಾಸಕರು ಇದ್ದೀರಿ. ಕೆಲವೇ ದಿನಗಳ ಮೊದಲು ಎಲ್ಲ ಶಾಸಕರು ಸಚಿವರು ಅನೇಕ ಮೆಜಾರಿಟಿ ಸಿದ್ದರಾಮಯ್ಯನವರ ಜೊತೆ ಇತ್ತು ಅಂತ ಹೇಳಲಾಯಿತು. ಆದ್ರೆ ಈಗ ಎಲ್ಲವೂ ಕೂಡ ಶಾಂತವಾಗಿ ಅನ್ನಿಸ್ತಾ ಇದೆ, ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಇಷ್ಟು ಜನ ಒಪ್ಕೊಂಡಿರುತ್ತೆ, ಇದು ಹೆಂಗ್ ಸಾಧ್ಯ ಆಯ್ತು ಅಂತ, ಹೆಂಗ್ ಪಾಸಿಬಲ್ ಹೆಂಗಾಯ್ತು? ಹಿಂದೇನು ಕೂಡ ನಮ್ಮ 137 ಜನ ಎಲ್ಲ ಸಚಿವರು ಶಾಸಕರು ಒಂದೇ ಹೇಳಿದ್ವಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ವಿ. ಯಾರು ಪ್ರಶ್ನೆ ಮಾಡ್ಲಿಲ್ವಾ ಅಂದ್ರೆ ಇಂಟರ್ನಲ್? ಯಾರು ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಒಂದ್ಸತಿ ನನಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ ನಂತರ ಒಂದೇ ಮಾತು ಹೇಳದೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು. ನುಡಿದಂತೆ ನಡ್ಕೊಂಡು ಬಂದಿದ್ದಾರೆ 8 ವರ್ಷ. ಅದೇ ಒಂದು ರೀತಿಯಿಂದ ಅವ್ರು ಕೊಟ್ಟಿದ್ದ ಮಾತಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಕೊಟ್ಟಿದ್ರು. ಫೈನಲಿ ಡಿಸಿಎಂ ಪೋಸ್ಟ್ ಎಷ್ಟು ಇರಬಹುದು? ಪ್ರಿಯಾಂಕಾ ಖರ್ಗೆ ಅವರು ಡಿಸಿಎಂ ಆಗ್ತಾರಾ, ಪರಮೇಶ್ವರ್ ಅವರು ಡಿಸಿಎಂ ಆಗ್ತಾರಾ? ಅದು ಹೈಕಮಾಂಡ್ ನಾವು ಕೇಳಬೇಕು. ಥ್ಯಾಂಕ್ ಯು. ಇದು ಅಜಯ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಡಿಕೆಶಿ ಸಂಪುಟವನ್ನು ಸೇರೋದಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಲಾಬಿ ಆರಂಭ ಮಾಡಿದ್ದಾರೆ. ಹೊಸಬರು ಅನೇಕರು ಸಚಿವರಾಗೋದಕ್ಕೆ ಹಾತೊರಿತಾ ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಇರುತ್ತೆ? ಮೊದಲ ಹಂತದಲ್ಲೇ ಸಚಿವರಾಗೋದಕ್ಕೆ ಒಂದಷ್ಟು ಜನ ಲಾಬಿ ನಡೆಸಿದ್ದಾರೆ. ಕೆಲವು ಹಿರಿಯ ಶಾಸಕರಿಗೆ ಕುಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್? ಕಳೆದ 2-3 ವರ್ಷಗಳಲ್ಲಿ ಇನ್ನು ಸಚಿವರಾಗಿದ್ದವರು ಎಲ್ಲರೂ ಇರ್ತಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಹೊಸಬರು ಅನೇಕರು ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ದಿನದಂದೇ ಏನು ಸಂಪುಟಕ್ಕೆ ಸೇರೋದಕ್ಕೆ ಒಂದಷ್ಟು ಶಾಸಕರು, ಹಿರಿಯರು, ಒಂದಷ್ಟು ಆಲ್ರೆಡಿ ಸಚಿವರಾಗಿರುವಂತವರು ಅವರುಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರಾಮಿನೆಂಟ್ಲಿ ಏನ್ ನಡೀತು? ಅಲ್ಲಿ ಮಧ್ಯ ಬ್ರೇಕ್ ತಗೊಂಡಿದ್ರು, ಆಗೇನಾದ್ರೂ ಸ್ವಲ್ಪ ಫ್ರಿಕ್ಷನ್ ಆಯ್ತಾ? ಏನ್ ನಡೀತು? ಸಿಎಲ್ಪಿಯಲ್ಲಿ ಫಸ್ಟ್ ಸಿಂಗಲ್ ಲೈನ್ ರೆಸಲ್ಯೂಷನ್ ಆಯ್ತು. ಎಲ್ಲ 137 ಶಾಸಕರು ನಾವೇನಿದ್ವಿ ಹೈಕಮಾಂಡ್ ಮೇಲೆ ನಾವು ತೀರ್ಮಾನವನ್ನು ಬಿಟ್ಟಿದ್ವಿ. ಆ ಒಂದು ಕಾರಣಕ್ಕಾಗಿ ಒಂದು 15 ನಿಮಿಷ ಬ್ರೇಕ್ ತಗೊಂಡು ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಮತ್ತೆ ಜಿಎಸ್ಒ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಅವರು ಹೋಗಿ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಒಂದು ಸಿಂಗಲ್ ಲೈನ್ ರೆಸಲ್ಯೂಷನ್ ನಾವೇನು ಕೊಟ್ಟಿದ್ವಿ, ಅದ ನಂತರ ವಾಪಸ್ ಬಂದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಘೋಷಣೆಯನ್ನು ಮಾಡಿದ್ರು. ಘೋಷಣೆಯನ್ನು ಮಾಡಿದ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಬಹಳ ಒಂದು ಭಾವನಾತ್ಮಕವಾಗಿ ಮಾತಾಡಿದ್ರು. ಎಲ್ಲರೂ ಬಹಳ ಒಂದು ಇಮೋಷನಲ್ ಆಗಿ ಇತ್ತು. ಅದ ನಂತರ ಎಲ್ಲರೂ ಕೂಡ ವೇಣುಗೋಪಾಲ್ ಅವರು ಮಾತಾಡಿದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ನಾವು ಒಂದೇ ಇದ್ದೀವಿ. ಯಾವೊಂದು ರೀತಿಯಿಂದ ಒಳ್ಳೆ ಒಂದಾಗಿ ನಾವು ಕೆಲಸ ಮಾಡಬೇಕು, ಮತ್ತೆ 2028ರಲ್ಲಿ ಮತ್ತೆ ವಾಪಸ್ ಹೆಂಗ್ ಬರಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲ, ಅಜಯ್ ಸಿಂಗ್ ಅವರೇ ಹೇಳಬೇಕು, ಸಾಕಷ್ಟು ಹಿರಿಯ ಶಾಸಕರು ಇದ್ದೀರಿ. ಕೆಲವೇ ದಿನಗಳ ಮೊದಲು ಎಲ್ಲ ಶಾಸಕರು ಸಚಿವರು ಅನೇಕ ಮೆಜಾರಿಟಿ ಸಿದ್ದರಾಮಯ್ಯನವರ ಜೊತೆ ಇತ್ತು ಅಂತ ಹೇಳಲಾಯಿತು. ಆದ್ರೆ ಈಗ ಎಲ್ಲವೂ ಕೂಡ ಶಾಂತವಾಗಿ ಅನ್ನಿಸ್ತಾ ಇದೆ, ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಇಷ್ಟು ಜನ ಒಪ್ಕೊಂಡಿರುತ್ತೆ, ಇದು ಹೆಂಗ್ ಸಾಧ್ಯ ಆಯ್ತು ಅಂತ, ಹೆಂಗ್ ಪಾಸಿಬಲ್ ಹೆಂಗಾಯ್ತು? ಹಿಂದೇನು ಕೂಡ ನಮ್ಮ 137 ಜನ ಎಲ್ಲ ಸಚಿವರು ಶಾಸಕರು ಒಂದೇ ಹೇಳಿದ್ವಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ವಿ. ಯಾರು ಪ್ರಶ್ನೆ ಮಾಡ್ಲಿಲ್ವಾ ಅಂದ್ರೆ ಇಂಟರ್ನಲ್? ಯಾರು ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಒಂದ್ಸತಿ ನನಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ ನಂತರ ಒಂದೇ ಮಾತು ಹೇಳದೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು. ನುಡಿದಂತೆ ನಡ್ಕೊಂಡು ಬಂದಿದ್ದಾರೆ 8 ವರ್ಷ. ಅದೇ ಒಂದು ರೀತಿಯಿಂದ ಅವ್ರು ಕೊಟ್ಟಿದ್ದ ಮಾತಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಕೊಟ್ಟಿದ್ರು. ಫೈನಲಿ ಡಿಸಿಎಂ ಪೋಸ್ಟ್ ಎಷ್ಟು ಇರಬಹುದು? ಪ್ರಿಯಾಂಕಾ ಖರ್ಗೆ ಅವರು ಡಿಸಿಎಂ ಆಗ್ತಾರಾ, ಪರಮೇಶ್ವರ್ ಅವರು ಡಿಸಿಎಂ ಆಗ್ತಾರಾ? ಅದು ಹೈಕಮಾಂಡ್ ನಾವು ಕೇಳಬೇಕು. ಥ್ಯಾಂಕ್ ಯು. ಇದು ಅಜಯ್ ಸಿಂಗ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.